ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಭಾರತ ಪಾಕಿಸ್ತಾನದೊಂದಿಗಿನ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸಿದೆ. ಈ ರದ್ದತಿಯನ್ನು ಮರುಪರಿಶೀಲಿಸಿ ಅಂತ ಪಾಕಿಸ್ತಾನ ಈಗಾಗಲೇ 4 ಬಾರಿ ಪತ್ರವನ್ನು ಬರೆದಿದೆ. ಈ ಬಿಕ್ಕಟ್ಟಿನ ನಡುವೆ ಇದೀಗ ಭಾರತ ಸಿಂಧು ಜಲ ಯೋಜನೆಯ ಚೀನಾಬ್ ನದಿ ಮತ್ತು ಈ ನೀರನ್ನು ಬೇರೆ ಕಡೆಗೆ ತಿರುಗಿಸಲು ಭಾರತ ಸರ್ಕಾರ ಪೂರ್ವ ಸಿದ್ಧತೆಯನ್ನು ಚುರುಕುಗೊಳಿಸಿದ್ದು, ಈ ಯೋಜನೆಯು ಚೀನಾಬ್ ನದಿಯಿಂದ 15ರಿಂದ 20 ಮಿಲಿಯನ್ ಎಕರೆ ಅಡಿ ನೀರನ್ನು ಇದೀಗ ಭಾರತದ ರಾಜ್ಯಗಳಾದಂತಹ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ಹರಿಸಲು ಪ್ರಸ್ತಾಪಿಸಲಾಗಿದೆ. ಒಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳಿಂದ ಅವಮಾನ, ಮತ್ತೊಂದು ಕಡೆಗೆ ಆರ್ಥಿಕ ಮುಗ್ಗಟ್ಟು. ಈಗ ನೋಡಿದರೆ ನಮಗೆ ನೀರು ಬಿಡಿ ಅಂತ ಪಾಕಿಸ್ತಾನ ಇದೀಗ ಪರಿಪರಿಯಾಗಿ ಭಿಕ್ಷೆ ಬೇಡ್ತಾ ಇದೆ. ಇದೇ ಹೊತ್ತಿನ ವಿಶೇಷ ವಾಟರ್ ವಾರ್. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ನಿಷ್ಕ್ರಿಯವಾಗಿರ್ತಕ್ಕಂತಹ ಸಿಂಧು ಜಲ ಒಪ್ಪಂದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಹರಿತಾ ಇರುವಂತಹ ಚೀನಾಬ್ ನದಿ ನೀರನ್ನು ತಿರುಗಿಸುವಂತಹ ಗುರಿಯನ್ನು ಹೊಂದಿರತಕ್ಕಂತಹ ಚೀನಾಬ್, ರವಿ, ಬಿಯಾಸ್, ಸಚಡ್ ಲಿಂಕ್ಗಳನ್ನು ಇದೀಗ ಕಾಲುವೆಯ ಯೋಜನೆ ನಿರ್ಮಾಣಕ್ಕಾಗಿ ಭಾರತವು ಪೂರ್ವ ಮತ್ತು ಕಾರ್ಯಸಿದ್ಧತಾ ಅಧ್ಯಯನವನ್ನು ಪ್ರಾರಂಭಿಸಿದೆ. ಜಲ ವಿದ್ಯುತ್ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು IWT ಅಂದರೆ ಇಲ್ಲಿ ಇಂಡಸ್ ವಾಟರ್ ಟ್ರೀಟಿ ಅಡಿಯಲ್ಲಿ ಅನುಮತಿಸಲಾದಂತಹ ನೀರಿನ ಸಂಪನ್ಮೂಲಗಳಲ್ಲಿ ಭಾರತದ ಪಾಲನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂತಹ ಚೀನಾಬ್, ಜೇಲಂ ಮತ್ತು ಸಿಂಧು ನದಿಗಳಿಗೆ ಸಂಪರ್ಕವನ್ನು ಹೊಂದಿದಂತಹ ಹಲವಾರು ಪ್ರಮುಖ ಜಲಾಶಯಗಳಲ್ಲಿ ಹೂಳು ತೆಗೆಯುವಂತಹ ಕೆಲಸ ಪ್ರಾರಂಭವಾಗಿದೆ ಅಂತ ಮೂಲಗಳು ದೃಢಪಡಿಸಿವೆ. ದೇಶೀಯ ನೀರಿನ ಮೂಲ ಸೌಕರ್ಯವನ್ನು ಬಲಪಡಿಸಲು ಮತ್ತು ಸಿಂಧು ಜಲಾನಯನ ಸಂಪನ್ಮೂಲಗಳ ಮೇಲೆ ಅತ್ಯಂತ ಹೆಚ್ಚಿನ ನಿಯಂತ್ರಣವನ್ನು ಪ್ರತಿಪಾದಿಸುವಂತಹ ಒಂದು ದೊಡ್ಡ ಪ್ರಯತ್ನದ ಭಾಗವಾಗಿದೆ. ಚೀನಾಬ್ನಿಂದ 15ರಿಂದ 20 ಮಿಲಿಯನ್ ಎಕರೆ ಅಡಿ ನೀರನ್ನು ಭಾರತದ ರಾಜ್ಯಗಳಾದಂತಹ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ಹರಿಸಲು ಈ ಯೋಜನೆಯು ಪ್ರಸ್ತಾಪಿತವಾಗಿದೆ. ಈ ಕ್ರಮವು ಭಾರತದ ಜಲಾನಯನ ಪ್ರದೇಶದ 20% ನೀರನ್ನು ಬಳಸಲು ಅನುಮತಿಸಲಾದಂತಹ ಸಿಂಧು ಜಲ ಒಪ್ಪಂದದ ಪರಿಣಾಮಕಾರಿಯಾದಂತಹ ಒಂದು ರದ್ದತಿಯನ್ನು ಕೂಡ ಇದು ಅನುಸರಿಸುತ್ತೆ. ಇನ್ನು ಈ ಬಗ್ಗೆ ಜಲಶಕ್ತಿ ಸಚಿವಾಲಯದ ಅಧಿಕಾರಿಯೊಬ್ಬರು ಮಾತನಾಡಿದ್ದು, ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದಾದ್ಯಂತ ಅಸ್ತಿತ್ವದಲ್ಲಿರುವಂತಹ ಕಾಲುವೆ ರಚನೆಗಳನ್ನು ನಿರ್ಣಯಿಸಲು ಒಂದು ತಂಡ ಕೂಡ ಮುಂದಾಗಿದೆ. ಈ ಕಾಲುವೆಗಳ ಮೂಲಕ ಚೀನಾಬ್ ನದಿ ನೀರಿನಿಂದ ಇದೀಗ ತಿರುಗಿಸಲಾದಂತಹ ನೀರನ್ನು ಸರಿಯಾದ ಸ್ಥಿತಿಯಲ್ಲಿ ತಲುಪಿಸಲಾಗ್ತಾ ಇದೆಯೇ ಅಂತ ನಾವು ಮೌಲ್ಯಮಾಪನ ಮಾಡಬೇಕಾಗಿದೆ ಮತ್ತು ಕಾಲುವೆ ವ್ಯವಸ್ಥೆಯನ್ನು ಪುನರ್ರಚಿಸಲು ಅಗತ್ಯವಾದಂತಹ ಹೂಡಿಕೆಯನ್ನು ಕೂಡ ನಿರ್ಧರಿಸಬೇಕಾಗುತ್ತೆ. ಚೀನಾಬ್, ರವಿ, ಬಿಯಾಸ್, ಸತ್ಲಜ್ ಲಿಂಕ್ಗಳ ಈ ಕಾಲುವೆಗಳನ್ನು ಯೋಜನೆಯ ಜೊತೆಗೆ ಈ ಉಪಕ್ರಮಗಳನ್ನು ಬೆಂಬಲಿಸಲು ಭಾರತವು ಹಲವಾರು ಹೊಸ ಸಂಗ್ರಹಣೆ ಮತ್ತು ನದಿಯ ಹರಿವಿನ ಯೋಜನೆಗಳನ್ನು ತ್ವರಿತವಾಗಿ ನಡೆಸ್ತಾ ಇದೆ. ಇನ್ನು IWT ಅಡಿಯಲ್ಲಿ ಭಾರತವು 20% ನೀರನ್ನು ಬಳಕೆ ಮಾಡದ ಉದ್ದೇಶಗಳಿಗಾಗಿ ಬಳಸಲು ಅನುಮತಿಸಲಾಗಿದೆ. ಮರುವಾತುಕತೆಯ ಪ್ರಕಾರ ಈ ಸಂದರ್ಭದಲ್ಲಿ 40% ನೀರನ್ನು ಬಳಸಲು ಅನುಮತಿಯನ್ನು ಕೋರಲು ಯೋಜಿಸಿದೆ ಅಂತ ಒಬ್ಬರು ಅಧಿಕಾರಿಗಳು ಬಹಳ ಸ್ಪಷ್ಟವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ 1960ರ ಸಿಂಧು ಜಲ ಒಪ್ಪಂದ ಮರುಸ್ಥಾಪಿಸಲು ಪಾಕಿಸ್ತಾನ ಪದೇ ಪದೇ ಮನವಿಯನ್ನು ಮಾಡ್ತಾ ಇದ್ದು, ಭಾರತ ಮೌನವಾಗಿರಲು ನಿರ್ಧರಿಸಿದೆ. ಬದಲಾಗಿ ಯಾವುದೇ ಮಾತುಕತೆ ನಡೆಸದೆ ಪಾಕಿಸ್ತಾನದ ನದಿಗಳಿಂದ ಬರ್ತಕ್ಕಂತಹ ನೀರನ್ನು ಬೇರೆ ಕಡೆಗೆ ತಿರುಗಿಸಲು ಪೂರ್ವಭಾವಿಯಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ತನ್ನ ನೀರಿನ ಸಂಗ್ರಹ ಹಾಗೂ ಕಾಲುವೆಯ ಮೂಲ ಸೌಕರ್ಯವನ್ನು ಕೂಡ ಬಲಪಡಿಸ್ತಾ ಇದೆ. ಪಾಕಿಸ್ತಾನದಿಂದ 4 ಮನವಿ ಪತ್ರಗಳನ್ನು ಸ್ವೀಕರಿಸುವುದನ್ನು ಕೂಡ ಜಲಶಕ್ತಿ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕಾರಿಗಳು ಕ್ಲಿಯರ್ ಆಗಿ ಒಪ್ಪಿಕೊಂಡಿದ್ದಾರೆ. ಪಾಕಿಸ್ತಾನದ ಜಲಸಂಪನ್ಮೂಲ ಕಾರ್ಯದರ್ಶಿ ಸೈಯದ್ ಅಲಿ ಮಾರ್ತ್ರಾಜ್ ಕಳುಹಿಸಿದಂತಹ ಪತ್ರದಲ್ಲಿ ಸಿಂಧು ಜಲ ಒಪ್ಪಂದದ ಅಮಾನತು ರದ್ದುಪಡಿಸುವುದು, ನೀರಿನ ಹರಿವಿನ ನಿಯಂತ್ರಣಕ್ಕೆ ಸಹಕಾರದ ಚೌಕಟ್ಟು ಮರುಸ್ಥಾಪನೆಗಾಗಿ ಪಾಕಿಸ್ತಾನದ ಬಯಕೆಯನ್ನು ಸ್ಪಷ್ಟಪಡಿಸ್ತಾ ಇದೆ ಈ ಪತ್ರ. ಏಪ್ರಿಲ್ 22ರಂದು ನಡೆದಂತಹ ಪಹಲ್ಗಾಮ್ ದಾಳಿಯಲ್ಲಿ ನೇಪಾಳದ ಒಬ್ಬರು ಸೇರಿದಂತೆ ಒಟ್ಟು 26 ಜನರು ಸಾವನ್ನಪ್ಪಿದ ಮಾರನೇ ದಿನ ಭಾರತವು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸಿರತಕ್ಕಂತಹ ಸಿಂಧು ಜಲ ಒಪ್ಪಂದವನ್ನು ಕೂಡ ಅಮಾನತುಪಡಿಸಿತ್ತು ಬಲವಾದ ಕಾರಣದಿಂದ. ಯಾಕಂದರೆ ಏಟಿಗೆ ಪ್ರತಿ ಏಟನ್ನು ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ನೀರಿನ ಮುಖಾಂತರವೇ ತೀರಿಸಿಕೊಳ್ತಾ ಇದೆ ಭಾರತ. ಒಂದು ವೇಳೆ ನೀರಿನ ಮಟ್ಟ ಕಡಿಮೆ ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿಯಾಗುತ್ತದೆ.
ಇದಕ್ಕೆ ಪ್ರಮುಖ ಕಾರಣ ಅಲ್ಲಿ ಈಗ ಖಾರಿಫ್ ಬೆಳೆಗೆ ತೀವ್ರವಾದಂತಹ ನೀರಿನ ಬಿಕ್ಕಟ್ಟು ಎದುರಾಗಿದೆ. ಎಸ್ ವೀಕ್ಷಕರೇ, ಪಾಕಿಸ್ತಾನ ಪ್ರಸ್ತುತ ತೀವ್ರವಾದಂತಹ ಬೇಸಿಗೆಯ ಒಂದು ಬಿಸಿ ಹಾಗೂ ಭಾರತದ ಸಿಂಧೂ ನದಿ ನೀರು ನಿಯಂತ್ರಣದ ನಡುವೆ ಖಾರಿಫ್ ಬೆಳೆಗಳಿಗಾಗಿ ತೀವ್ರ ನೀರಿನ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಅಲ್ಲದೆ ವಿಶ್ವ ಬ್ಯಾಂಕ್ಗೆ ಮಧ್ಯ ಪ್ರವೇಶ ಮಾಡುವಂತೆ ಮನವಿ ಕೂಡ ಮಾಡಿದೆ ಅಂತ ವರದಿಗಳು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇವೆ. ಆದರೆ ಈ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂತಹ ವಿಶ್ವ ಬ್ಯಾಂಕ್ ಸಂಪೂರ್ಣವಾಗಿ ನಿರಾಕರಣೆ ಮಾಡಿದೆ. ನನಗೆ ಬೇಡ ಈ ಸುದ್ದಿ ಅಂತ. ಪಾಕಿಸ್ತಾನದ ಮನವಿಗೆ ಸೊಪ್ಪು ಹಾಕದ ಭಾರತ ಸಿಂಧೂ ಜಲಾನಯನ ಪ್ರದೇಶದಿಂದ ನೀರನ್ನು ತಿರುಗಿಸಲು ಪ್ಲಾನ್ ಕೂಡ ನಡೀತಾ ಇದೆ. ಇನ್ನು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳಲು ಚಿನಾಬ್, ರವಿ, ಬೆಯಾಸ್ ಮತ್ತು ಸಟ್ಲಜ್ ಲಿಂಕ್ ಕಾಲುವೆ ಯೋಜನೆಗಳಾಗಿ ಪೂರ್ವ ಸಿದ್ಧತೆಯ ಅಧ್ಯಯನವನ್ನು ಕೂಡ ಪ್ರಾರಂಭಿಸಿದೆ. ಲಿಂಕ್ ಕಾಲುವೆಯು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಕಾಲುವೆಗಳಿಗೆ ನೀರನ್ನು ನೀಡುತ್ತೆ. ಅಲ್ಲದೆ ಉದ್ದೇಶಿತವಾದಂತಹ ಶಾರದಾ ಕಾಲುವೆಗೆ ಮತ್ತಷ್ಟು ಸಂಪರ್ಕವನ್ನು ಕಲ್ಪಿಸುತ್ತೆ. ಭಾರತ ತನ್ನ ಕೃಷಿ ಮತ್ತು ಕೈಗಾರಿಕಾ ಅಗತ್ಯತೆಗಳನ್ನು ಪೂರೈಸಲು 15ರಿಂದ 20 ಮಿಲಿಯನ್ ಎಕರೆಗಳಿಗೆ ಅಗತ್ಯವಿರುವಷ್ಟು ನೀರನ್ನು ತಿರುಗಿಸಲು ಯೋಜಿಸಿದೆ ಅಂತ ಹಿರಿಯ ಜಲಶಕ್ತಿ ಸಚಿವಾಲಯದ ಅಧಿಕಾರಿಯೊಬ್ಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖಾಂತರ ಪಾಕಿಸ್ತಾನದ ಬುಡ ಇದೀಗ ಅಲ್ಲಾಡ್ತಾ ಇದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿ ಜೂನ್ 5ರಂದು 1.24 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 1.44 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗಿತ್ತು. ಆದರೆ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿರತಕ್ಕಂತಹ ತರ್ಬೆಲಾ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 1.465 ಮೀಟರ್ಗೆ ಇಳಿಕೆ ಕಂಡಿದೆ. ಇದರ ಡೆಡ್ ಲೆವೆಲ್ ಅಂದರೆ ಕನಿಷ್ಠ ಬಿಡುಗಡೆ ಮಾಡಲು ಸಾಧ್ಯವಾಗದೇ ಇರತಕ್ಕಂತಹ ನೀರು 1.412 ಮೀಟರ್ ಇದೆ. 638 ಮೀಟರ್ ಡೆಡ್ ಲೆವೆಲ್ ಇರತಕ್ಕಂತಹ ಚಶ್ಮಾ ಡ್ಯಾಮ್ನಿಂದ 644 ಮೀಟರ್ ನೀರು ಬಿಡುಗಡೆಯಾಗಿದೆ. ಸಿಂಧೂ ನದಿ ಮೇಲೆ ಅವಲಂಬಿತವಾಗಿರತಕ್ಕಂತಹ ಆ ಭಾಗದ ಅನೇಕ ಜಲಾಶಯಗಳ ಪರಿಸ್ಥಿತಿ ಅಂತೂ ಅಲ್ಲಿ ಅಲ್ಲೋಲ ಕಲ್ಲೋಲ. ಪಾಕಿಸ್ತಾನದಲ್ಲಿ ಈಗ ಖಾರಿಫ್ ಸಾಗುವಳಿ ಕಾಲವಾಗಿದ್ದು ಹೊಲೆಗದ್ದಗಳಿಗೆ ಸಕಾಲಕ್ಕೆ ನೀರು ಸಿಗದೇ ಇದ್ರೆ ಪಾಕಿಸ್ತಾನದ ಕೃಷಿ ಕ್ಷೇತ್ರಕ್ಕೆ ಅಪಾರವಾದಂತಹ ಹಾನಿಯಾಗುತ್ತೆ. ಅಲ್ಲಿ ಆರ್ಥಿಕತೆ ಬುಡಮೇಲಾಗುವಂತಹ ಸಾಧ್ಯತೆ ಕೂಡ ಇದೆ. ಆ ದೇಶಕ್ಕೆ ಮುಂಗಾರು ಪ್ರವೇಶವಾಗುವುದು ಇನ್ನೂ ತಡವಾಗಿರುವುದು ಕೂಡ ಈ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಸಾಲದಕ್ಕೆ ಜೂನ್ 2ನೇ ವಾರದಲ್ಲಿ ಪಾಕಿಸ್ತಾನದಲ್ಲಿ ಉಷ್ಣ ಮಾರುತ ಶುರುವಾಗಲಿದೆ ಅಂತ ಹವಾಮಾನ ಇಲಾಖೆ ಕೂಡ ಸ್ಪಷ್ಟವಾದಂತಹ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾಗಾದರೆ ವೀಕ್ಷಕರೇ, ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಸಿಂಧೂ ನದಿಯಿಂದ ನೀರನ್ನು ತಿರುಗಿಸಲು ಸಾಧ್ಯವಿಲ್ಲ ಯಾಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿದರೆ, ಭಾರತವು ಸಿಂಧೂ ನದಿಯ ನೀರನ್ನು ಇದೀಗ ಯಾಕೆ ತಿರುಗಿಸಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿರ್ತಕ್ಕಂಥ ಅಧಿಕಾರಿಗಳು ಕೆಲವು ಭೌಗೋಳಿಕ ನಿರ್ಬಂಧಗಳಂತಹ ಕಾರಣಗಳನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಥವಾ ಉಲ್ಲೇಖಿಸಿದ್ದಾರೆ. ಸಿಂಧೂ ನದಿಯ ನೀರನ್ನು ಈಗ ತಿರುಗಿಸಲು ಜಸ್ಕರ್ ಮತ್ತು ಫಿರ್ ಫಂಜಾಲ್ ಶ್ರೇಣಿಗಳಾದಂತಹ ಭಾರೀ ಪ್ರಮಾಣದ ಸುರಂಗದ ಅಗತ್ಯವಾಗಿದೆ. ಈ ಕೆಲಸಕ್ಕೆ ಇದು ಆರ್ಥಿಕವಾಗಿ ಅಸಾಧ್ಯವಾಗದಂತಹ ಒಂದು ಕೆಲಸ. ಆದರೆ ಅಗತ್ಯ ಬಿದ್ದರೆ ನಾವು ಸುಧಾರಿತವಾದಂತಹ ಇಂಜಿನಿಯರಿಂಗ್ ಅನ್ನು ಅಳವಡಿಸಲು ಸಾಧ್ಯವಾಗುವಂತೆ ಶತಮೀರಿ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅತ್ತ ನೋಡಿದರೆ ಪಾಕಿಸ್ತಾನ ಪ್ರಧಾನಿ ಉತ್ತರನ ಪೌರುಷ ಒಲೆ ಮುಂದೆ ಅಂತ ಹೇಳ್ತಿದ್ದಾರೆ. ಆ ರೀತಿಯಾಗಿ ನೀರನ್ನು ಅಸ್ತ್ರವನ್ನಾಗಿಸಿಕೊಂಡು ಬಳಸಿಕೊಳ್ತಕ್ಕಂತಹ ಭಾರತದ ಯೋಜನೆಯನ್ನು ಯಶಸ್ವಿಯಾಗಲು ನಾನು ಬಿಡೋದಿಲ್ಲ ಅಂತ ಪಾಕಿಸ್ತಾನದ ಇದೇ ಪ್ರಧಾನಿ ಶಹಬಾಜ್ ಶರೀಫ್ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಸಿಂಧೂ ನದಿ ನೀರ ಒಪ್ಪಂದವನ್ನು ಸ್ಥಗಿತಗೊಳಿಸುವಂತಹ ಮೂಲಕ ಮತ್ತು ಸಂಕುಚಿತ ರಾಜಕೀಯ ಲಾಭಕ್ಕಾಗಿ ಲಕ್ಷಾಂತರ ಜೀವಗಳನ್ನು ಅಪಾಯಕ್ಕೆ ಸಿಲುಕಿಸುವಂತಹ ಮೂಲಕ ಭಾರತವು ರೆಡ್ ಲೈನ್ ಅನ್ನು ದಾಟಲು ಪ್ರಯತ್ನ ಮಾಡ್ತಾ ಇದೆ. ಆದರೆ ಭಾರತಕ್ಕೆ ಈ ಅವಕಾಶವನ್ನು ನಾನು ಎಂದಿಗೂ ನೀಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಒಂದಂತೂ ನಿಜ ವೀಕ್ಷಕರೇ, ಸದ್ಯಕ್ಕಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಭಾರತವು ಸಿಂಧೂ ನೀರನ್ನು ತಡೆಯುವ ಮಟ್ಟವನ್ನು ಹೆಚ್ಚಿಸಲು ಪ್ರಾರಂಭಿಸಿದ್ದೇ ಆದಲ್ಲಿ ಪಾಕಿಸ್ತಾನಕ್ಕೆ ಕುಡಿಯೋಕೆಯಲ್ಲ, ತೊಳ್ಕೊಳ್ಳೋಕ್ಕೂ ಕೂಡ ನೀರಿಲ್ಲ. ಆ ರೀತಿಯಾಗಿ ಅಂಗಲಾಚಿ ಭಾರತವನ್ನು ಬೇಡಿಕೊಳ್ಬೇಕಾಗತ್ತೆ. ಎಷ್ಟಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.